ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ 2024-29 ಅವಧಿಗೆ ಈ ದಿನ ಭೂಮಾಪನ ಇಲಾಖೆಯ ತಾಂತ್ರಿಕ ಮತ್ತು ತಾಂತ್ರಿಕೇತರ 2 ಹುದ್ದೆಗಳಿಗೆ ನಡೆದಂತ ಚುನಾವಣೆಯಲ್ಲಿ ಪ್ರಜಾಸತ್ತಾತ್ಮಕ ವೇದಿಕೆ ಅಭೂತಪೂರ್ವ ಜಯ ಸಾಧಿಸಿದೆ. ಇದಕ್ಕೆ ಕಾರಣೀಕರ್ತರಾದಂತ ನಮ್ಮ ಇಲಾಖೆಯ ಎಲ್ಲ ಸಮಸ್ತ ಸರ್ಕಾರಿ ನೌಕರರಾದಂತ ನಮ್ಮ ಎಲ್ಲ ಭೂಮಾಪನ ಇಲಾಖೆಯ ನೌಕರರಿಗೆ ನಾವು ಮೊದಲನೇದಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅವರಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಮುಂದೆ ಡಿಸೆಂಬರ್ 27 ಇದೇ ದಿನಾಂಕದಂದು ನಡೆಯಲಿರುವ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ 2024-29 ಅವಧಿಗೆ ಈಗಾಗಲೇ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ತಾಲೂಕುಗಳಲ್ಲೂ ಕೂಡ ಕಾಯ್ತಾ ಇದ್ದಾರೆ. ಅದನ್ನ ಡಿಸೆಂಬರ್ 27ರಂದು ಪ್ರಜಾಸತ್ತಾತ್ಮಕ ನೌಕರರ ವೇದಿಕೆ ಅಭೂತಪೂರ್ವ ಜಯ ಸಾಧಿಸಲಿದೆ ಎಂದು ಈ ಮೂಲಕ ತಮ್ಗೆ ತಿಳಿಸೋದಿಕ್ಕೆ ನಾನು ಹರ್ಷ ವ್ಯಕ್ತಪಡಿಸ್ತಾ ಇದ್ದೀನಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನನ್ನ ಹೆಸರು ಶಿವರುದ್ರಯ್ಯ, ಮುಂದಿನ ಖಜಾಂಚಿ ಸ್ಥಾನದ ಅಭ್ಯರ್ಥಿ. ಆತ್ಮೀಯರೇ, ಇಂದು ನಡೆದಿರ್ತಕ್ಕಂತ ಐತಿಹಾಸಿಕ ಚುನಾವಣೆ ಇದು. ಬಹುಶಃ ಶಿವರುದ್ರಯ್ಯರವರನ್ನ ಕಳೆದ 2 ತಿಂಗಳ ಹಿಂದೆನೆ ರಾಜ್ಯದ ಭವಿಷ್ಯದ ಸರ್ಕಾರಿ ನೌಕರ ಸಂಘದ ಖಜಾಂಚಿ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಿದ್ವಿ. ಇಡೀ ಭೂಮಾಪನ ಇಲಾಖೆಯಿಂದ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿ ಕಳಿಸ್ಬೇಕಾಗಿತ್ತು. ಈ ಹಿಂದಿನ ರಾಜ್ಯಾಧ್ಯಕ್ಷರು ಇಲಾಖೆಗೆ ಹೋಗಿ ಇವ್ರ ವಿರುದ್ಧ ಪ್ರಚಾರವನ್ನು ಮಾಡಿದ್ರು. ಆದ್ರೆ ಇವತ್ತು ಭೂಮಾಪನ ಇಲಾಖೆ ನೌಕರರಿಗೆ ನಾವು ರಾಜ್ಯದ ಪ್ರಜಾಸತ್ತಾತ್ಮಕ ನೌಕರ ವೇದಿಕೆ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಭವಿಷ್ಯದ ಖಜಾಂಚಿ ಅಭ್ಯರ್ಥಿಯನ್ನ ನೀವು ಆಯ್ಕೆ ಮಾಡಿ ಕಳಿಸಿದ್ದೀರಿ. ಏನು ನವೆಂಬರ್ 27ಕ್ಕೆ ಇವತ್ತು ಒಂದು ಫಲಿತಾಂಶ ಬಂದಿದೆ. ಯಥಾವತ್ತಾದ ಫಲಿತಾಂಶವನ್ನ ಡಿಸೆಂಬರ್ 27ಕ್ಕೆ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಕೃಷ್ಣಮೂರ್ತಿ ಅವರು ಶಿವರುದ್ರಯ್ಯವರ ಸಾರಥ್ಯದಲ್ಲಿ ಏನು ಈ ನೌಕರರನ್ನ ಮೇಲೆ ಸರ್ವಾಧಿಕಾರಿ ಧೋರಣೆಯನ್ನು ಮಾಡಿ ಹಿಂದಿನ ರಾಜ್ಯಾಧ್ಯಕ್ಷರು ಸರ್ಕಾರಿ ನೌಕರರ ಬೇಡಿಕೆಗಳನ್ನ ಈಡೇರಿಸದೆ ಸುಳ್ಳು ಭರವಸೆಗಳನ್ನ ಕೊಟ್ಟು ವಿಶೇಷವಾಗಿ ಪ್ರತಿ ಜಿಲ್ಲೆ ತಾಲೂಕುಗಳಲ್ಲಿ ಹಸ್ತಕ್ಷೇಪವನ್ನು ಮಾಡಿ ವಿವಿಧ ವೃಂದ ಸಂಘಗಳನ್ನು ಒಡೆದು ಸರ್ಕಾರಿ ನೌಕರರಲ್ಲಿ ದ್ವೇಷದ ಮನೋಭಾವನೆಯನ್ನ ಹುಟ್ಟಾಕಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಇವತ್ತು ನಾವು ಸರಿಯಾದ ಸಂದೇಶವನ್ನು ಕಳಿಸಿದ್ದೇವೆ. ಇನ್ನು ಡಿಸೆಂಬರ್ 27ಕ್ಕೆ ಏನು ರಾಜ್ಯದ ಅಧ್ಯಕ್ಷ ಮತ್ತು ಖಜಾಂಚಿ ಸ್ಥಾನದ ಚುನಾವಣೆ ನಡೀತಾ ಇದೆ. ಇವತ್ತು ತಾಲೂಕು ಜಿಲ್ಲೆಗಳಲ್ಲಿ ಸಹಸ್ರಾರು ಸಂಖ್ಯೆಯ ಪ್ರಜಾಸತ್ತಾತ್ಮಕ ನೌಕರರ ವೇದಿಕೆಯ ಏನು ನಾಯಕರ ಆಯ್ಕೆಯಾಗಿ ಬಂದಿದ್ದಾರೆ. ಅದು NPS ನ ಯುವಕರಾಗಿರಬಹುದು, ಶಿಕ್ಷಕರಾಗಿರಬಹುದು, ಹೆಲ್ತ್ ಡಿಪಾರ್ಟ್ಮೆಂಟ್ ಅವರಾಗಿರ್ಬಹುದು, PDOs ಆಗಿರಬಹುದು, ರೆವಿನ್ಯೂ ಅವರಾಗಿರ್ಬಹುದು, ಸರ್ವೆ ಡಿಪಾರ್ಟ್ಮೆಂಟ್ ಆಗಿರ್ಬಹುದು, ರಾಜ್ಯದ ಎಲ್ಲ ಇಲಾಖೆಗಳ ಸರ್ಕಾರಿ ನೌಕರರು ಶಿವರುದ್ರಯ್ಯವರ ಇವತ್ತಿನ ಫಲಿತಾಂಶವನ್ನ ಎದುರು ನೋಡ್ತಾ ಇದ್ರು. ತಕ್ಕ ಉತ್ತರವನ್ನ ಭೂಮಾಪಕನ ಇಲಾಖೆಯ ನೌಕರರು ಕೊಟ್ಟಿದ್ದಾರೆ. ಬಹುಶಃ ಎಲ್ಲ ತಾಲೂಕು ಜಿಲ್ಲೆಗಳಿಂದ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಡಿಸೆಂಬರ್ 27ಕ್ಕೆ ಅವರನ್ನ ಸೋಲಿಸಿ ಮತ್ತೊಮ್ಮೆ ಸರ್ಕಾರಿ ನೌಕರರ ಸಂಘಟನೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ಹಿರಿಯರನ್ನ ಗೌರವಿಸುವ, ಕಿರಿಯರನ್ನ ಪ್ರೀತಿಯಿಂದ ನೋಡ್ಕೊಳ್ತಕ್ಕಂತ ಸತ್ಸಂಪ್ರದಾಯ ಏನು 100 ವರ್ಷ ಇತಿಹಾಸ ಇರ್ತಕ್ಕಂತ ಇಂಥ ಭವ್ಯ ಸಂಘಟನೆಯಲ್ಲಿ ದ್ವೇಷ ಅಸೂಯೆ ಮತ್ಸರ ಇದೆ. ಅದನ್ನು ಹೊಡೆದೋಡಿಸ್ಲಿಕ್ಕೆ ಡಿಸೆಂಬರ್ 27ಕ್ಕೆ ನಾನು ರಾಜ್ಯದ ಸಮಸ್ತ ಸರ್ಕಾರಿ ಚುನಾಯಿತ ನೌಕರ ಸಹೋದರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಕೃಷ್ಣಮೂರ್ತಿ ಶಿವರುದ್ರಯ್ಯ ತಂಡಕ್ಕೆ ಬೆಂಬಲಿಸಬೇಕು, ಇವರನ್ನು ಗೆಲ್ಲಿಸಬೇಕು. ಇವತ್ತು ಗೆಲ್ಲಿಸಿದಂತ ಎಲ್ಲ ನೌಕರಿಗೆ ಕೂಡ ಅನಂತ ಧನ್ಯವಾದಗಳನ್ನು ತಿಳಿಸ್ತೇನೆ. ನಮಸ್ಕಾರ. ಭೂಮಾಪನ ಇಲಾಖೆಯ ಎಲ್ಲ ನೌಕರರನ್ನು ಇವತ್ತು ಜೈಶೀಲರಾಗಿ ಮಾಡಿದ್ದಾರೆ.
ಅವರೆಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಮುಂದಿನ ನಡೆಗಳನ್ನ ನಮ್ಮ ಎಲ್ಲ ತಂಡದೊಂದಿಗೆ ಚರ್ಚಿಸಿ ನಿರ್ಧಾರ ಮಾಡ್ತೀನಿ. ಎಷ್ಟು ಹೋಟೆಲ್ ಗೆದ್ದಿದ್ದೀರಾ ಸರ್? 12 ಓಟ ಗೆದ್ದಿದ್ದೀನಿ. ಟೋಟಲ್ ಎಷ್ಟು ಓಟ್ ಬಂದಿದೆ ಸರ್? 159 ನನ್ನ ವಿರುದ್ಧದವರೆಗೂ ಬಂದಿತ್ತು, 171 ನಾನು ಪಡ್ತಿದ್ದೆ. ಧನ್ಯವಾದಗಳು.